The built environment team at the Selco Foundation designed a free-range cow shed integrated with solar technologies, taking the Government of India's parameters into consideration. While the asbestos roofing is replaced by PPGI sheets, foggers are added to keep the shed environment cooler. Sufficient spacing allows the cows to move freely. The shed also provides a dedicated storage space to keep the batteries and solar-powered milking machine. ಮಳೆ ಬಿದ್ದರೂ ಎನಿ ಟೈಮ್ ಕರೆಂಟ್ ಇರುತ್ತೆ ನಮ್ಮ ಹತ್ರ. ಇವಾಗ ಎಲ್ಲಿ ಕರೆಂಟ್ ಇರೋಲ್ಲ ಅಂದರೂ ಕರೆಂಟ್ ಇರುತ್ತೆ. ಯಾವ ಕೆಲಸ ಬೇಕಾದ್ರೂ ಮಾಡ್ತಾ ಇರ್ಬೋದು. ಇವಾಗ ಹಾಲು ಕರೆಯೋದಕ್ಕೆ ಏನು ಹಿಂಸೆ ಇಲ್ಲ. ಮೊದಲು 3/4 ಗಂಟೆ ಬೇಕಾಗ್ತಿತ್ತು, ಇವಾಗ 1/4 ಗಂಟೆಗೆ 6 ಹಸುನು ಕರೆತಿರೋಗುತ್ತೆ. ಮೊದಲು ಲೇಬರ್ಸ್ ಬೇಕಾಗ್ತಿತ್ತು, ಇವಾಗ ಯಾರೂ ಬೇಕಾಗಿಲ್ಲ, ನಾವೇ ಮಾಡ್ಕೊತಾ ಇದ್ದೀವಿ. The integration of solar-powered milking technology has revolutionized dairy farming for small-scale farmers. It reduces the time spent on milking and significantly lowers the physical burden on farmers. The innovation does not stop with the milking machine. To maximize energy efficiency, Selco Foundation's system integrates both the milking machine and pressure washer, allowing farmers to switch between tasks seamlessly using the same solar power source. ಪ್ರೆಷರ್ ವಾಟರು ಪೂರ್ತಿ ನಾವು ಕೊಟ್ಟಿಗೆನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋಬೋದು. ಅದರಿಂದ ನಮಗೆ ಬೇಗ ಹಸುಗಳು ತೊಳಿಬೇಕಾದ್ರೂ ನಮಗೆ ಕಷ್ಟ ಆಯ್ತಿತ್ತು ಮೊದಲು. ಇವಾಗ ಪ್ರೆಷರ್ ವಾಟರ್ ಇರೋದ್ರಿಂದ ನೀಟಾಗಿ ತೊಳ್ಕೊತೀವಿ. ಮ್ಯಾಟು ಸರ್ ಮೇಕೆ ಎದ್ರಕ್ಕೆ ಮಾಡೋಕ್ಕೆ ಇದಾದರೆ ಗಾರನೆಲ್ಲ ಆದರೆ ಶೆಡ್ ಮಾಡಿಸಿದ ಮೇಲೆ ಮ್ಯಾಟ್ ಇರಲೇಬೇಕು. ಯಾಕಂದರೆ ಗಾರನೆಲ್ಲ ಮಂಡಿ ಗಿಂಡಿ ಎಲ್ಲ ಉರ್ಚುತ್ತೆ, ಆಮೇಲೆ ಎದ್ದಾಗ ಜಾರುತ್ತೆ. ಈ ಮ್ಯಾಟ್ ಇರೋದ್ರಿಂದ ಕಂಫರ್ಟಬಲ್ ಆಗವೆ, ಮನ್ಗಿದ್ರೆ ನೀಟಾಗಿ ಎದುರ್ತವೆ. ಇವಾಗ ಚೆನ್ನಾಗಿ ಆರೋಗ್ಯ ಎಲ್ಲ ಚೆನ್ನಾಗಿದೆ. ಇವಾಗ ಅದೇನು ಸಮಸ್ಯೆ ಇಲ್ಲ, ಕೆಚ್ಚಲು ಬಾವು ಅದೇನಿಲ್ಲ, ಜ್ವರ ಫೀವರ್ ಏನು ಬರೋಲ್ಲ. ಮತ್ತು ಇನ್ನೊಂದು ನಮಗೆ ಇನ್ಸಮಿಷನ್ ಮಾಡೋಕ್ಕೆ ಮತ್ತು ಹಸು ಮಲಕ್ ಮಾಡೋದೆಲ್ಲ ಗೊತ್ತಾಗ್ತಾ ಇರಲಿಲ್ಲ. ಮೊದಲೆಲ್ಲ ತುಂಬ ಸಮಸ್ಯೆ ಆಗ್ತಾಯಿತ್ತು. ಮತ್ತು ಪ್ರೆಗ್ನೆನ್ಸಿ ಆಗೋದು ಮತ್ತು ಹಿಟ್ ಇದೆಲ್ಲ ಗೊತ್ತಾಗ್ತಾ ಇರಲಿಲ್ಲ. ಆಮೇಲೆ ಕೌ ಬೆಲ್ಟ್ ಅಂತ ನಮಗೆ ಒಂದು 8 ಕೌಗೆ ಬೆಲ್ಟ್ ಅಂತ ಕೊಟ್ಟಿದ್ರು. ಆಮೇಲಿಂದ ಪರವಾಗಿಲ್ಲ, ಅದು ಮಲಕ್ ಮಾಡುತ್ತಾ ಇಲ್ವಾ, ಇಲ್ಲ ಜ್ವರ ಬಂದಿದೆ ಇಲ್ಲ, ಇಲ್ಲ ಇನ್ಸಮಿಷನ್ ಮಾಡೋಕ್ಕೆ ಈಟಿಗೆ ಬಂದಿದೆ ಇಲ್ವಾ, ಇವಾಗ ಗೊತ್ತಾಗ್ತಾ ಇದೆ. ಅಂದರೆ ಇನ್ಸಮಿಷನ್ ಮಾಡೋಕ್ಕೆ ತುಂಬ ಅನುಕೂಲವಾಗಿದೆ. ಇಷ್ಟೇ ಈ ಟೈಮಲ್ಲೇ ಬಂದಿದೆ, ಇಷ್ಟು ಟೈಮಲ್ಲಿ ಎಂಡಿಂಗ್ ಆಗ್ತಾ ಇದೆ ಅನ್ನೋದೆಲ್ಲ ತುಂಬ ಅಚ್ಚುಕಟ್ಟಾಗಿ ನಮ್ಗೆ ಗೊತ್ತಾಗ್ತಾ ಇದೆ. ಇವಾಗ ಈ ಶೆಡ್ ಆದಮೇಲೆ ನಮ್ಗೆ ತುಂಬಾ ಅನುಕೂಲ ಆಗ್ತಾ ಇದೆ. ಹಸುಗಳ ಮಳೆ ಆಗಲಿ ಬಿಸಿಲಾಗಲಿ ಏನೇ ಆದರೂ ಇಲ್ಲೇ ಸೆಟ್ ಹಾಕೋಬೋದು. ಇವಾಗ ಬೇಕಂದ್ರೆ ತೊಳಿಬೋದಲ್ಲ, ಮ್ಯಾಟ್ ಇದಾದರೂ ತೊಳ್ಕೊಬೋದು, ಇಲ್ಲೇ ಕಟ್ಟಾಕೋಬೋದು. ಅಂದರೆ ಮೊದ್ಲು ಹಂಗಿರಲಿಲ್ಲ ಅಂತ. ಅದೇ ನೀರನ್ನು ತೊಳೆಯೋಕ್ಕೂ ಕಷ್ಟ, ಅಲ್ಲಿ ಹೋಗುತ್ತಿರಲಿಲ್ಲ ನೀರು. ಇಲ್ಲಿ ಎಷ್ಟು ತೊಳೆದ್ರೆ ಏನಿಲ್ಲ, ಎಲ್ಲ ನಮ್ಮ ತೋಟಕ್ಕೆ ಹೋಗುತ್ತೆ ನೀರೆಲ್ಲ. ಆಮೇಲೆ ಅಲ್ಲಿ ಕರೆಂಟಿನ ಸೌಲಭ್ಯ ಏನು ಇರಲಿಲ್ಲ. ಅಷ್ಟೊತ್ತು ಒಂದು 5 ಗಂಟೆಗೆ ಹೇಳ್ತೀವಿ, ಕರೆಂಟೇ ಇರಲ್ಲ. ಇಲ್ಲಿ ಹಂಗಿಲ್ಲ, ಯಾವಾಗಲೂ ಇರುತ್ತಲ್ಲ. ಇಷ್ಟೊತ್ತು ಸಾರಿ ಎದ್ದು ನಮ್ಮ ಕೆಲಸ ಮಾಡ್ಬೋದು, ಯೂಸ್ ಆಗುತ್ತೆ. ಬಟ್ ಒಂದೇ ಕಡೆ ಎಲ್ಲ ಕೆಲಸ ಆಗುತ್ತೆ ಇವಾಗ ನಮ್ಗೆ. ಅದೊಂದು ಹೆಲ್ಪ್ ಆಯಿತು. As the sun sets on another day, farmers like Mahesh, Murugesh and Naveen continue their journey towards sustainable livelihoods. Empowered by decentralized renewable energy solutions, they are not only improving the health and productivity of their cattle, but also securing a brighter, climate-resilient future for their families and communities. Together, they are herding the future towards sustainability, one farm at a time.